ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮೆಲ್ಲ ವ್ಯವಹಾರಗಳಲ್ಲಿ ಮನೆಯವರ ಪರಿಪೂರ್ಣವಾದಂತಹ ಸಹಕಾರ ಸಿಕ್ಕೋದ್ರಿಂದ ಜಯಶೀಲರಾಗಬಹುದು. ಮನೆಯವರು ಎಲ್ಲ ವಿಚಾರಕ್ಕೂ ಕೂಡ ಪ್ರೋತ್ಸಾಹವನ್ನು ನೀಡ್ತಾರೆ. ಹಾಗಾಗಿ ನೀವೆಲ್ಲ ಕಡೆಯಲ್ಲೂ ಗೆಲುವನ್ನು ಸಾಧಿಸಲಿಕ್ಕೆ ಅವಕಾಶಗಳು ಆಗತ್ತೆ ಅಂತ ಅರ್ಥ. ಸಹೋದ್ಯೋಗಿಗಳಿಗೂ ಕೂಡ ನಿಮ್ಮಿಂದ ಒಂದಷ್ಟು ಅನುಕೂಲಗಳು ಆಗ್ತಕ್ಕಂಥದ್ದಿದೆ. ಸ್ಥಿರಾಸ್ತಿಗಳ ವಿವಾದ ಮಾತ್ರ ಉದ್ಭವವಾಗುತ್ತೆ. ಯಾವ ಪೂರ್ವಾರ್ಜಿತವೋ ಪಿತ್ರಾರ್ಜಿತವೋ ಸ್ವಯಾರ್ಜಿತವೋ ಆಸ್ತಿಯ ವಿಚಾರಕ್ಕೆ ಬಂದಾಗ ಒಂದಷ್ಟು ವಿವಾದಗಳು ಉತ್ಪನ್ನವಾಗ್ತಕ್ಕಂಥದ್ದು. ಈ ದಿವಸ ಒಟ್ಟಾರೆ ಗಮನಿಸಿದಾಗ ಬಹಳ ಲಾಭದ ದಿವಸ ಅಂತ ಹೇಳಬೇಕು. ಸಂಬಂಧಿಕರ ಜೊತೆಯಲ್ಲಿ ಮನಸ್ತಾಪಕ್ಕೆ ಕಾರಣವಾಗುವಂತಹ ದಿವಸ, ಅದನ್ನು ಗಮನಿಸ್ಕೊಳ್ಳಿ. ಮಕ್ಕಳ ಸಾಧನೆ, ಮಕ್ಕಳು ಜೀವನದಲ್ಲಿ ಯಾವುದೋ ಒಂದು ಮಟ್ಟವನ್ನು ಉನ್ನತವಾದಂತಹ ಸ್ಥಿತಿಯಲ್ಲಿ ತಲುಪಿದಾಗ ಅದರಿಂದ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಅತಿಥಿಗಳ ಆಗಮನದ ವಿಚಾರವಾಗಿ ಮನೆಯಲ್ಲಿ ಚರ್ಚೆಯನ್ನು ಮಾಡ್ತೀರಿ. ಅದರ ಬಗ್ಗೆ ಒಂದಷ್ಟು ಮಾತುಕತೆಗಳನ್ನು, ಅವ್ರನ್ನ ಹೇಗೆ ಕಾಣಬೇಕು ಅನ್ನೋದ್ರ ಬಗ್ಗೆ ವಿಚಾರಗಳು ಮುನ್ನೆಲೆಗೆ ಬರುವಂತಹದ್ದು. ನಿಮ್ಮ ಗೌರವಕ್ಕೆ ಧಕ್ಕೆ ಬರದೇ ಇರುವಂತಹ ರೀತಿಯಲ್ಲಿ ನೀವು ದಿನವನ್ನು ಆಯೋಜನೆ ಮಾಡಿಕೊಳ್ಬೇಕಾಗತ್ತೆ. ಅದರ ಬಗ್ಗೆ ಎಚ್ಚರಿಕೆ ಅಂತಕ್ಕಂಥದ್ದು ಇರಬೇಕಾಗತ್ತೆ. ನಿಮ್ಮ ಸಮಸ್ಯೆಗಳು ವೈಯಕ್ತಿಕವಾಗಿ ಬೇಕಾದಷ್ಟಿವೆ, ಅದನ್ನು ಪರಿಹಾರ ಮಾಡಿಕೊಳ್ಳೋದ್ರ ಬಗ್ಗೆ ಗಮನ ಹೋಗಲಿ ಎನ್ನುವಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದಾಗ್ಯೂ ಅವೆಲ್ಲ ಸುಧಾರಣೆ ಆಗ್ತಕ್ಕಂಥದ್ದು. ಬೇರೆಯವರಿಂದ ಏನನ್ನು ಕೂಡ ನಿರೀಕ್ಷೆ ಮಾಡಬೇಡಿ. ಯಾರೋ ನಮಗೇನೋ ಸಹಾಯ ಮಾಡ್ತಾರೆ ಅಂತಲೋ, ಇನ್ಯಾರೋ ನಮ್ಮ ಆಪತ್ತಿಗೆ ಆಗ್ತಾರೆ ಅಂತಲೋ ಅಂದ್ಕೊಳ್ಳುವಂಥದ್ದು ಬೇಡ. ತಾಯಿಯವರ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸಗಳು ನಿಮ್ಮ ಆತಂಕಕ್ಕೆ ಕಾರಣವಾಗುತ್ತೆ. ಮಾನಸಿಕವಾಗಿ ತುಂಬ ಹಿಂಸೆಯನ್ನು ಪಡ್ತೀರಿ ಎನ್ನುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಮಾನಸಿಕವಾಗಿ ಸಮಾಧಾನ ಇರೋದಿಲ್ಲ. ಮಾನಸಿಕವಾಗಿ ತುಂಬ ತೊಳಲಾಟ, ಮನಸ್ಸು ಪ್ರಶಾಂತವಾಗಿರೋದಿಲ್ಲ. ಆದಷ್ಟು ಶಾಸ್ತ್ರೀಯ ಸಂಗೀತವನ್ನು ಶ್ರವಣ ಮಾಡಿ ಮನಸ್ಸು ನಿಮ್ಮ ಹತೋಟಿಗೆ ಬರಲಿ ಎನ್ನುವಂಥದ್ದು. ನಿಮ್ಮ ವಿರೋಧಿಗಳಿಂದ ನಿಮಗೆ ತೊಂದರೆಯಾಗುವಂತಹ ಸೂಚನೆಗಳಿದೆ. ಅದು ದೈಹಿಕವಾಗಿ ಆಗ್ಬೋದು, ಮಾನಸಿಕವಾಗಿ ಆಗಬಹುದು, ಅಥವಾ ವಾಚಿಕವಾಗಿ ಅಂದರೆ ಮಾತಿನಿಂದ ಆಗಬಹುದು. ಇವೆಲ್ಲವನ್ನು ಗಮನಿಸ್ಕೊಳ್ಬೇಕು. ಬೇರೆಯವರ ಅಭಿಪ್ರಾಯಕ್ಕೆ ಒಂದಷ್ಟು ಅವಕಾಶವನ್ನು ಕೊಡಿ. ಯಾರಾದರೂ ಏನಾದರೂ ಮಾತಾಡಿದರೆ ಯಾತಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಆ ಮಾತಿನ ಮರ್ಮ ಏನು ಅನ್ನುವಂಥದ್ದನ್ನು ತಾಳ್ಮೆಯಿಂದ ಕೇಳಿಸ್ಕೊಳ್ಳುವಂತಹ ಒಂದು ಮನಸ್ಥಿತಿ ಇರಲಿ. ವೈವಾಹಿಕ ಜೀವನದಲ್ಲಿ ಏನೋ ಗೊಂದಲದ ಮಾತು, ಮಾನಸಿಕವಾಗಿ ಅಸಮಾಧಾನಕ್ಕೆ ಕಾರಣವಾಗ್ತಕ್ಕಂತಹ ಚರ್ಚೆ, ಇವೆಲ್ಲವೂ ಕೂಡ ನಡೆಯುವಂಥದ್ದು. ನಿಮ್ಮ ಆದಾಯ ಮಾತ್ರ ಸ್ಥಿರವಾಗಿರುತ್ತೆ. ಆದಾಯದಲ್ಲಿ ಯಾವ ವ್ಯತ್ಯಾಸಗಳು ಅಥವಾ ಆದಾಯದಲ್ಲಿ ಏನೂ ನಷ್ಟ ಆಗುವಂಥದ್ದು ಇದ್ಯಾವುದೂ ಕೂಡ ಇರೋದಿಲ್ಲ. ಪ್ರೇಮಿಗಳಿಗೆ ಸ್ವಲ್ಪ ತೊಂದರೆಯಾಗತಕ್ಕಂತಹ ದಿವಸ. ಸಮಾಜದ ರೀತಿ ನೀತಿಗಳಿಗೆ ಹೊಂದಿಕೊಂಡು ನಿಮಗೆ, ಸಮಾಜಕ್ಕೆ, ನಿಮ್ಮ ಕುಟುಂಬಕ್ಕೆ ಯಾವುದೇ ರೀತಿಯ ಗೌರವ ವಿಚಾರದಲ್ಲಿ ಧಕ್ಕೆ ಬರದೇ ಇರುವ ಹಾಗೆ ನೋಡಿಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ಮಕ್ಕಳ ಭವಿಷ್ಯಕ್ಕೆ, ಮಕ್ಕಳ ಜೀವನಕ್ಕೆ ಒಂದು ದಾರಿಯನ್ನು ಮಾಡಬೇಕಾದಂಥದ್ದು. ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಸಾಧನೆಯ ಬಗ್ಗೆ, ನಿಮ್ಮ ಸಂಪಾದನೆಯ ಬಗ್ಗೆ, ನಿಮ್ಮ ಶ್ರೀಮಂತಿಕೆಯ ಬಗ್ಗೆ ಗರ್ವವನ್ನು ಪಡಬೇಡಿ. ಅದು ಯಾವುದೂ ಶಾಶ್ವತ ಅಲ್ಲ, ಅದು ನಿಮಗೆ ಗೊತ್ತಿರಲಿ. ಸ್ನೇಹಿತರ ಆಹ್ವಾನ ನಿಮಗೆ ಸಂತೋಷವನ್ನು ತರುತ್ತೆ. ಅವರ ಮನೆಗೆ ಕರಿಬಹುದು, ಇನ್ಯಾವುದೋ ಕಾರ್ಯಕ್ರಮಕ್ಕೆ ಕರಿಬಹುದು. ಒಟ್ಟಾರೆ ನಿಮ್ಮನ್ನು ಗುರುತಿಸಿದ್ರಲ್ಲ, ಜ್ಞಾಪಿಸ್ಕೊಂಡ್ರಲ್ಲ ಅನ್ನುವಂಥದ್ದು ಸಮಾಧಾನವನ್ನು, ಸಂತೋಷವನ್ನು ಕೊಡ್ತಕ್ಕಂಥದ್ದು. ಕುಟುಂಬದ ವಿಚಾರವನ್ನು ಬೇರೆಯವರ ಮುಂದೆ ಪ್ರಸ್ತಾಪ ಮಾಡಬೇಡಿ. ನಿಮ್ಮ ಬಗ್ಗೆ ಇದ್ದಂತಹ ಗೌರವ ಕಡಿಮೆ ಆಗ್ತಕ್ಕಂಥದ್ದು. ನಿಮ್ಮ ದಿನಚರಿಯನ್ನು ಶಿಸ್ತುಬದ್ಧವಾಗಿ ಇಟ್ಕೊಳ್ಳಿ. ಯಾವ ವ್ಯತ್ಯಾಸಗಳು ಕೂಡ ನಿಮ್ಮ ಕಡೆಯಿಂದ ಆಗುವಂಥದ್ದು ಬೇಡ ಅಂತ ಅರ್ಥ. ಯಾರನ್ನೂ ಕೂಡ ದ್ವೇಷ ಮಾಡಬೇಡಿ. ಆ ದ್ವೇಷದಿಂದ ಮನಸ್ಸು ಕೆಡುತ್ತೆ ಹೊರತು ಯಾವ ಸಾಧನೆಯೂ ಕೂಡ ಆಗದೇ ಇರೋ ಹಾಗಾಗತ್ತೆ.
ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಸಕಲ ದುರಿತಗಳು ಕೂಡ ದೂರವಾಗಲಿ. ಶುಭವಾಗಲಿ.